ಎಲ್ಲರಿಗೂ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ನಾನು ನಿಮಗೆ ಇವತ್ತು ಸಾರಿ ಫಾಲ್ಸು ಯಾವ ಥರ ಹಾಕ್ಬೇಕನ್ನೋದು ತೋರಿಸ್ತೀನಿ. ಸಾರಿ ಫಾಲ್ಸ್ ಅಲ್ವಾ ನಮಗೆ ಬರುತ್ತೆ ಅಂದ್ಕೋಬೇಡಿ, ಯಾಕಂದರೆ ಇದರಲ್ಲೇನೂ ಕಲಿಯೋದಿದೆ. ಸೊ ಅದ್ರ ಸಲುವಾಗಿ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಫಾಲು ನಾವು ಹಾಕ್ಬೇಕನ್ನೋದು. ಯಾಕಂದರೆ ಅಷ್ಟು ಈಸಿ ಅನ್ಕೋಬೇಡಿ. ಯಾವುದೇ ಕೆಲಸ ಉಕ್ಸು ಆಯಿ ಹಾಕೋರು ಕೂಡ, ಉಕ್ಸು ಮತ್ತು ಕಾಜಾ ಬಟನ್ಸ್ ಹಾಕೋರು ಕೂಡ ಅನ್ಕೊತಾರೆ ನಮಗೆ ಇದೆಲ್ಲ ಬರುತ್ತೆ ಅಂತ. ಬಟ್ ಅದರಲ್ಲಿ ಪರ್ಫೆಕ್ಟ್ ಬರೋರ್ಗೆ ತುಂಬ ಕಡಿಮೆ ಜನಗಳಿದ್ದಾರೆ. ಪರ್ಫೆಕ್ಟ್ ಹಾಕೋರೆ ಕಡಿಮೆ. ಪರ್ಫೆಕ್ಟ್ ನೀಟಾಗಿ ಹಾಕ್ಬೇಕು ಅನ್ನೋದು ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ಎಲ್ಲರೂ ಫಟಾಫಟ ಹಾಕ್ಬಿಡ್ತಾರೆ. ಫಾಲ್ ಒಂದು 5 ನಿಮಿಷದಲ್ಲಿ ಹಾಕಿದೆ, ಹೆಮ್ಮಿಂಗ್ ಒಂದು 10 ನಿಮಿಷದಲ್ಲಿ ಮಾಡಿದೆ, ಅದಲ್ಲ ಪದ್ಧತಿ. ಯಾಕಂದರೆ ಯಾವುದೇ ಕೆಲಸ ಪರ್ಫೆಕ್ಟಾಗಿ ನೀಟಾಗಿ ಕಲಿಬೇಕು. ಅದೇ ಥರ ನಾವು ಫಾಲೋ ಮಾಡಬೇಕು. ನೀಟಾಗಿ ಫಾಲ್ ಹಾಕಬೇಕಾದ್ರೆ ಯಾವ ಥರ ನಾವು ಒಂದು 15 ಸೆಂಟಿಮೀಟರ್ಷ್ಟು ಸಾರಿನ ಬಿಡಬೇಕು. ಫಸ್ಟು ಬಿಟ್ಬಿಟ್ಟು ಒಂದು ಫಾಲ್ ಏನಿರುತ್ತಲ್ಲ ಅದರ ಫಾಲ್ ತೊಗೊಂಡು ಐರನ್ ಮಾಡಿಕೊಂಡು, ಸ್ಟಾರ್ಟಿಂಗಲ್ಲಿ ಫಾಲ್ ಕಂಪಲ್ಸರಿ ಐರನ್ ಮಾಡಬೇಕು. ಶಿಂಕ್ ಮಾಡೋದಿದ್ರೆ ಶಿಂಕ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕು. ಆಮೇಲೆ ಒಂದು 15 ಸೆಂಟಿಮೀಟರ್ ಸಾರಿ ಬಿಟ್ಬಿಟ್ಟು ಒಂದು 1/2 ಇಂಚು ಫಾಲ್ನ ಫೋಲ್ಡ್ ಮಾಡ್ಕೋಬೇಕು. ಸಾರಿ ಉಲ್ಟಾ ಮೇಲೆ ಫಾಲ್ ಇಟ್ಟು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ರಿವರ್ಸ್ ಮೇಲೆ ಅಂದರೆ ಸಾರಿ ಉಲ್ಟಾ ಭಾಗದಲ್ಲಿ ಮಾತ್ರ ಸಾರಿ ಫಾಲ್ಸನ್ನ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಅದು ಯಾವ ಥರ ಮಾಡಬೇಕು, ನೀಟಾಗಿ ಅಂದರೆ ಫಾಲು ಮತ್ತು ಸಾರಿ ಅಂಚು ಭಾಗ ಸಮವಾಗಿ ಇಟ್ಕೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು. ಒಂದು ಪಾಯಿಂಟಷ್ಟು ಸ್ಟಿಚಿಂಗ್ ಬರಬೇಕು. 1/4 ಇಂಚೂ ಅಲ್ಲ, ಕ್ವಾರ್ಟ್ರದಾಗ ಅರ್ಧನಾಗ ಅರ್ಧ, ಆ ಥರ ಅಷ್ಟು ಸಾರಿ ಕಾರ್ನರ್ಗೆ 2 ಸಮವಾಗಿ ಸ್ಟಿಚಿಂಗು ಹಾಕೋಬೇಕು. ನೀಟಾಗಿ ನಿಧಾನವಾಗಿ. ಯಾಕಂದರೆ ಫಾಲು ಹಾಕಿದರೆ ಜನಗಳು ಹೆಂಗೆ ಹಾಕ್ತಾರೆ ಅಂದರೆ ಫಾಲು ಅರ್ಧ ಒಂದು 1/4 ಇಂಚಷ್ಟು ಬಿಟ್ಬಿಟ್ಟಿರ್ತಾರೆ ಕೆಳಗಡೆ ಸಾರಿಗೆ. ಆ ಥರ ಬಿಡಬಾರ್ದು. 2 ಸಮವಾಗಿ ಇಟ್ಕೊಂಡು ಒಂದು ಪಾಯಿಂಟೆಡ್ ಸ್ಟಿಚ್ ಮೇಲೆ ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡು ಬರಬೇಕು. ಇದನ್ನು ಒಂದು ಕಲಿಬೇಕಾಗಿಂತ ಇದೆ ಕಲಿಲೇಬೇಕು ಇದನ್ನು. ಯಾಕಂದರೆ ಫಾಲ್ ಅಂತ ಈಸಿ ಇಲ್ಲ, ಹೆಮ್ಮಿಂಗ್ ಅಂತೂ ಈಸಿ ಇಲ್ಲ, ಯಾವುದೂ ಈಸಿ ಅಲ್ಲ. ನಾವು ಎಷ್ಟು ಪರ್ಫೆಕ್ಟಾಗಿ ಕಲ್ತೀವಿ ನೋಡು, ನಮ್ಮ ಕೈಯಲ್ಲಿ ಅಷ್ಟು ಪರ್ಫೆಕ್ಟಾಗಿ ಕೆಲಸ ಇದ್ದರೆ ನಾವು ಎಲ್ಲಿ ಹೋದರೆ ನಮಗೆ ಸೋಲು ಅನ್ನೋದು ಇರೋದಿಲ್ಲ. ನಾವು ಗೆದ್ದೇ ಬರ್ತೀವಿ ಅನ್ನೋದು ಒಂದು ವಿಷಯ ನೆನ್ಪಿಟ್ಕೋಬೇಕು. ಈ ಥರ ಎಂಡಿಗೆ ಬಂದಮೇಲೆ ಮತ್ತೆ ಒಂದು ಅರ್ಧ ಇಂಚು ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ನೋಡಿರಿ, ಫಸ್ಟಲ್ಲಿ ಫೋಲ್ಡ್ ಮಾಡಿದ್ದೀನಿ ಮತ್ತು ಸ್ಟಾರ್ಟಿಂಗಲ್ಲಿನೂ ಲಾಸ್ಟಲ್ಲಿನೂ ಫೋಲ್ಡ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಸಾರಿಗೂ ನಾನು ಹಾಕ್ತಾಯಿದ್ದೀನಿ, ವೈಟ್ ಸಾರಿಗೆ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಸ್ವಲ್ಪ ಬಾರ್ಡ್ರ್ ಬಂದಿದೆ. ಬಾರ್ಡ್ರ್ ಸಾರೀಸ್ಗೆ ಮ್ಯಾಕ್ಸಿಮಮ್ ರಿಂಕಲ್ಸ್ ಬರುತ್ತೆ. ರಿಂಕಲ್ಸ್ ಬರಲಾರ್ದಂಗೆ ಯಾವ ಥರ ಹಾಕೋಬೇಕು ನಾವು, ಸಾರಿನ ಫಾಲ್ ಹಾಕ್ಬೇಕಾದ್ರೆ 15 ಸೆಂಟಿಮೀಟ್ರ್ ಬಿಟ್ಟಿರ್ತೀವಲ್ಲ, ಸ್ವಲ್ಪ ಸ್ಟಿಚಿಂಗು ಸ್ವಲ್ಪ ಲೂಸ್ ಬಿಟ್ಕೊಂಡಿರ್ಬೇಕು. ಸೆಟ್ಟಿಂಗ್ಸ್ ಇರ್ತಾವಲ್ಲ, ನಮಗೆ ಸೆಟ್ಟಿಂಗ್ ಸ್ವಲ್ಪ ಸಣ್ಣ ಸ್ಟಿಚ್ಚು, ಸ್ವಲ್ಪ ಲಾಂಗ್ ಸ್ಟಿಚ್ಚು, ಸ್ವಲ್ಪ ಲಾಂಗ್ ಸ್ಟಿಚ್ಚು ಬಾರ್ಡ್ರ್ ಸಾರಿಗೆ ಮಾತ್ರ. ಇದರದಕ್ಕೆ ತೋರಿಸ್ತಾ ಇರೋದು ನಾನು ನಿಮಗೆ. ಬಾರ್ಡ್ರ್ ಸಾರಿನಲ್ಲಿ ಸ್ವಲ್ಪ ಲಾಂಗ್ ಸ್ಟಿಚ್ ಇಟ್ಕೊಂಡು ನಿಧಾನವಾಗಿ ನಾವೇನು ಮಾಡಬೇಕು, ಫಾಲ್ ಸಾರಿನ ಕೆಳಗಡೆ ಬಾರ್ಡ್ರಲ್ಲಿ ಏನಾಗುತ್ತೆ ಅಂದರೆ ರಿಂಕಲ್ಸ್, ಆ ವೀವಿಂಗ್ನಲ್ಲಿ ರಿಂಕಲ್ಸ್ ಬಂದಿರುತ್ತೆ. ಬಾರ್ಡ್ರ್ ಕೋರ್ ಇರುತ್ತಲ್ಲ ಅಂಚಿನಲ್ಲಿ, ಸೊ ಅದನ್ನು ಸ್ವಲ್ಪ ಎಳ್ಕೊಂಡು ಫಾಲ್ನ ಸ್ವಲ್ಪ ಲೂಸ್ ಬಿಟ್ಕೊಂಡು ಹಾಕ್ಕೊಂಡು ಬರಬೇಕು. 2 ಸಮವಾಗಿ ಎಳ್ಕೊಂಡು ಬಂದರೆ ಏನಾಗುತ್ತೆ ಅಂದರೆ ಫಾಲ್ ಹಾಕ್ಬೇಕಾದ್ರೆ ರಿಂಕಲ್ಸ್ ಬಂದುಬಿಟ್ಟು ಮೇಲೆ ಹೆಮ್ಮಿಂಗ್ ಮಾಡಬೇಕಾದ್ರೆ ಫ್ರಿಲ್ಸ್ ಬಂದುಬಿಡುತ್ತೆ. ಸೊ ಆ ಥರ ಆಗಬಾರ್ದಂದ್ರೆ ನೀಟಾಗಿ ಹಾಕ್ಕೊಂಡು ಬರಬೇಕು. ಇವಾಗ ಹೆಮ್ಮಿಂಗ್ ಮಾಡೋ ಪದ್ಧತಿ ನೋಡೋಣ. ನಾನು ಯಾವುದೇ ಹೇಳ್ತಾ ಇದ್ದೀನಲ್ಲ, ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಿಮಗೆ. ನೀವು ನೀಟಾಗಿ ಕಲಿಬೇಕು ಅನ್ನೋದು ಉದ್ದೇಶ. ಯಾರಾದರೂ ಲರ್ನರ್ಸ್ ಇರ್ತಾರಲ್ವ, ಅವರೆಲ್ಲರಿಗೂ ಯೂಸ್ ಆಗುತ್ತೆ ವಿಡಿಯೋ. ಫಾಲ್ ಯಾವ ಥರ ಹಾಕಬೇಕು ಅನ್ನೋದು ಕೂಡ ಒಂದು ಎಕ್ಸಾಮ್ ಪ್ಯಾಡ್ ಇರುತ್ತಲ್ಲ, ಅದು ತೊಗೊಂಡ್ಬಿಟ್ಟು ಈ ಹಾಕಿರೋ ಫಾಲ್ಗೆ ಡಬಲ್ ಹಾಕೊಂಡು ಥ್ರೆಡ್ ಡಬಲನ್ನು ಹಾಕ್ಬೋದು, ಸಿಂಗಲನ್ನು ಹಾಕ್ಬೋದು. ಸಿಂಗಲ್ ಥ್ರೆಡ್ ಹಾಕಿದರೆ ತುಂಬ ಹತ್ತಿರದಲ್ಲಿ ಹೆಮ್ಮಿಂಗ್ ಮಾಡಬೇಕು. ಡಬಲ್ ಥ್ರೆಡ್ ಹಾಕಿದರೆ ಸ್ವಲ್ಪ ದೂರ ಮಾಡಿದ್ರೂ ಓಕೆ. ಯಾಕಂದರೆ ಸಿಂಗಲ್ ಥ್ರೆಡ್ ಬೇಗ ಅರ್ಧೋಗುತ್ತಲ್ಲ, ಸೊ ಅದರಿಂದ. ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಥ್ರೆಡ್ ನಾನು ಡಬಲೇ ಹಾಕಿದ್ದೀನಿ, ಯಾಕಂದರೆ ಸೀರೆ ಹೆವಿ ಇದೆಯಲ್ಲ, ಸೊ ನಾನು ಡಬಲೇ ಹಾಕಿದ್ದೀನಿ. ಫಸ್ಟು ನಿಡಲ್ ತೊಗೊಂಡ್ಬಿಟ್ಟು ದಾರ ಹಾಕಿದ್ಮೇಲೆ ಫಸ್ಟು ನಾವು ಸ್ವಲ್ಪ ಕ್ಲಾತಲ್ಲಿ ಹಿಡ್ಕೊತ ಸ್ಟಿಚ್ ಸ್ಟ್ರೇಟಾಗಿ ಬರ್ಬೇಕು. ನಿಡಿಲು ಒಳಗಡೆ ಮಾಡಿಬಿಟ್ಟು ಸ್ವಲ್ಪ ಕ್ಲಾತ್ ತೊಗೋಬೇಕು. ನೋಡಿರಿ, ನಾನು ಯಾವ ಥರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕ್ಲಾತು ನೋಡಿರಿ, ಸ್ವಲ್ಪ ತೊಗೊಂಡು ಒಂದು 2-3 ಸರ್ತಿ ತೊಗೊಂಡ್ಬಿಟ್ಟು ನೀಟಾಗಿ, ನಮ್ಗೆ ಕೈ ಫಾಸ್ಟ್ ಆಗಿದೆಲ್ಲ, ಸ್ವಲ್ಪ ಫಾಸ್ಟಾಗೇ ಹೋಗ್ತಾಯಿದೆ. ನಾನೇನು ಫಾಸ್ಟು ಸ್ಪೀಡಲ್ಲಿ ಇಟ್ಟಿಲ್ಲ, ನಿಧಾನವಾಗಿ ಇಟ್ಟಿದ್ದೀನಿ. ನಾನು ಮಾಡೋ ಪದ್ಧತಿ ಅದೇ ಥರ ನೋಡಿರಿ. ಒಂದು 10 ನಿಮಿಷದಲ್ಲಿ ಫಾಲ್ ಆಗಿಬಿಡುತ್ತೆ, ಬಟ್ ನೀಟಾಗಿ ಬರುತ್ತೆ. ಫಿನಿಶಿಂಗ್ನಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ. ನಾನು ಮಾಡೋದಿಲ್ಲ ಆ ಥರ ಕೂಡ. ಸಣ್ಣ ತೊಗೋಬೇಕು, ಒಳಗಡೆ ಸಣ್ಣ ತೊಗೊಂಡ್ಬಿಟ್ಟು ಹತ್ರ ಫುಲ್ಲು ದೂರ ಹಾಕಬಾರ್ದು. ಆಮೇಲೆ ಸ್ಟಿಚಿಂಗ್ ಆದಮೇಲೆ ಕೈಲಿಂದ ಒಂದು ಸರ್ತಿ ಫಾಲ್ನ ಕ್ಲೀನ್ ಮಾಡಬೇಕು. ಆವಾಗ ರಿಂಕಲ್ಸ್ ಬರಲಾರ್ದಂಗೆ ನೀಟಾಗಿ ಬರುತ್ತೆ. ನಿಮ್ಮ ಕೆಪಾಸಿಟಿ ನಿಡಿಲ್ ಎಷ್ಟಿದೆಯೋ ಅಷ್ಟು ತೊಗೊಂಡು ಒಂದು 5 ಸರ್ತಿ 6 ಸರ್ತಿ ಒಳಗಡೆ ನೀಟಾಗಿ ಸ್ಟ್ರೇಟ್ ಸ್ಟಿಚಿಂಗಲ್ಲಿ
ನೀಟಾಗಿ ತೊಗೊಳ್ತಾ ಬರಬೇಕು. ಇದು ಫಾಲ್ ಹಾಕೋ ಪದ್ಧತಿ. ಯಾಕಂದರೆ ಫಾಲಲ್ಲಿ ಇನ್ನೊಂದು ವಿಧಾನಗಳಿದೆ, ಅದು ಅವರವರು ಇದು ಹಾಕ್ತಾರೆ. ನಾನು ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ. ಇದು ಒಂದು ವಿಧಾನ ಇದರಲ್ಲಿ ಫಾಲ್ ಹಾಕೋದು. ರಿಂಕಲ್ಸ್ ಬರಲಾರ್ದಾಗ ನೋಡ್ಕೊಂಡು, ಇದು ಬಾರ್ಡ್ರ್ ಸ್ಯಾರಿ ಎಲ್ಲ ಫಸ್ಟ್ ಇದನ್ನು ತೋರಿಸ್ತಾ ಇದ್ದೀನಿ ನಾನು. ಇದು ನೀಟಾಗಿ ಈ ಥರ ರಿಂಕಲ್ಸ್ ಬರಲಾರ್ದಾಗೇ ಮಾಡಬೇಕು. ಯಾವತ್ತಿಗೂ ರಿಂಕಲ್ಸ್ ಬರಲೇಬಾರ್ದು. ಹಂಗಂತೂ ಲಾಂಗ್ ಸ್ಟಿಚ್ಚು ಹಾಕ್ಬಾರ್ದು. ನಿಧಾನವಾಗಿ ಹತ್ರ ಸ್ಟಿಚ್ಚಸ್ ಹಾಕ್ಕೊಂಡು ಬಂದು ಹೆಮ್ಮಿಂಗು ಮಾಡಬೇಕಾಗುತ್ತಿದ್ದು. ಫೈನಲ್ಗೆ ಬಂದಾದಮೇಲೆ ಯಾವ ಥರ ಹಾಕ್ಬೇಕನ್ನೋದು ನೋಡಿರಿ ಒಂದು ಸರ್ತಿ. ಟೋಟಲ್ ಫೈನಲ್ ಬರುತ್ತಲ್ಲ, ಅವಾಗ ಕೂಡ ನೋಡ್ಕೊಳೋಣ ಹೆಂಗೆ ಆಗ್ಬೇಕನ್ನೋದು. ನೀವು ಯಾವುದೇ ಫಾಲ್ ಹಾಕ್ರಿ, ಫಾಲ್ ಹಾಕ್ಬೇಕಾದ್ರೆ ಪಾಲಿಸ್ಟರ್ ಸೀರೆಗೆ ಮತ್ತು ಕಾಟನ್ ಸ್ಯಾರೀಸಿಗೆ ಅದರ ಮೇಲೆ ಇದಾಗುತ್ತೆ. ಕ್ಲಾತ್ ಸ್ವಲ್ಪ ತೆಳುವಿದ್ರೆ ಬೇಗ ಸಾರಿ ಫಾಲ್ಸ್ ಆಗ್ತವೆ. ಮತ್ತು ಸ್ವಲ್ಪ ದಪ್ಪ ಕ್ಲಾತ್ ಬಂತಪ್ಪ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಫಾಲು ಟೋಟಲ್ ಹಾಕೋಕ್ಕೆ ನಮಗೆ 10 ನಿಮಿಷ ಮಾತ್ರ ಆಗುತ್ತೆ. ಟೋಟಲ್ ಜಿಗ್ಜಾಗು ಫಾಲ್ ಎಲ್ಲ ಹಾಕಿದ್ರೆ 10 ನಿಮಿಷ ಒಳಗಡೆ ಮುಗಿಸ್ಬಿಡ್ಬೋದು ನಾವು. ಅಂಥದ್ಮೇಲೆ ನಾವು ಎಷ್ಟು ಸಂಪಾದನೆ ಮಾಡ್ಬೋದು ಹೇಳಿದ್ರಲ್ಲಿ. ಒಂದು ಫಾಲಿಗೆ ನಾವು ಶಾಪ್ಗಳಲ್ಲಿ ತೊಗೊಂಡು ನಮ್ಮ ಮನೆ ಪಕ್ಕದವ್ರು ಅವ್ರು ಇವ್ರು ಕೊಟ್ಟರೆ ಮಾತ್ರ 70 ರೂಪಾಯಿ ತೊಗೊತಾರೆ ಮ್ಯಾಕ್ಸಿಮಮ್ ಮನೆಯವರು. ಇನ್ನು ಅಂಗಡಿಯಲ್ಲಿ ತಂದರೆ 60-70 ರೂಪಾಯಿ ಫಾಲ್ ನಾವೇ ಹಾಕ್ತೀವಂದ್ರೆ 60-70 ರೂಪಾಯಿ ಕೊಡ್ತಾರೆ. ಸೊ ಈ ಥರ ಫಾಲ್ ಹಾಕ್ಬಿಟ್ಟು ನಾವು ಮನೆಗಿದ್ದು ಸಂಪಾದನೆ ಮಾಡೋದು ಉಪಾಯ ನಾನು ನಿಮ್ಗೆ ಹೇಳ್ತಿರೋದು. ಒಂದು ಕಾಮೆಂಟ್ ಬಂದಿತ್ತು, ನಾರ್ಮಲ್ ಮಿಷಿನ್ ಮೇಲೆ ಕೂಡ ಹಾಕ್ಬೋದಾ ಅಂತ. ಎಲ್ಲ ಮಿಷಿನ್ ಮೇಲೆ ಬರುತ್ತೆ, ನಾರ್ಮಲ್ ಮಿಷಿನ್ ಬರುತ್ತೆ. ಚಿಕ್ಕ ಹೆಡ್ ಮಿಷಿನ್ ಕೈಯಲ್ಲಿ ಇಟ್ಕೊಂಡು ತಿರುಗಾಡ್ಬೋದು ಮಿಷಿನ್ಗಳು, ಆ ಥರ ಮಿಷಿನ್ ಮೇಲೂ ಹಾಕ್ಬೋದು. ಸಪೋಸ್ ಯಾವ ಮಿಷಿನ್ ಇಲ್ಲ ಅಂತಂದರೆ ಇದೇ ಥರ ನಾನು ಏನು ಸ್ಟಿಚಿಂಗ್ ತೋರಿಸ್ತಾ ಇಲ್ಲ ಅದೇ ಸ್ಟಿಚಿಂಗು ಡೌನ್ಗೆ ಅಪ್ಗೆ ಅಂದರೆ ಕೆಳಗಡೆ ಮೇಲೆ 2 ಕಡೆ ಸ್ಟಿಚಿಂಗ್ ಮಾಡಿ ಕೂಡ ಫಾಲ್ ಮಿಷಿನ್ ಇಲ್ಲಾರ್ದ ಕೂಡ ನಾವು ಫಾಲ್ನ ಮಾಡ್ಕೋಬೋದು. ಇದು ಒಂದು ಉಪಾಯ. ನೀವು ಮಾಡಿಕೊಂಡು ಮನೆಗಿದ್ದ ಹೆಣ್ಮಕ್ಳು ಇದನ್ನೊಂದು ಆದಾಯ ಮಾಡ್ಕೋಬೋದು ನೀವು ಆರಾಮ್ಸೆ. ಯಾಕಂದರೆ ಫಾಲ್ಗಳು ಹಾಕ್ಬೇಕಾ, ಹೆಮ್ಮಿಂಗ್ ಮಾಡ್ಬೇಕಾ ಅನ್ನೋದು ಬೇಡ. ಫಾಲಲ್ಲಿ ನಾವು ಹಾಕಿ ಕೂಡ ದುಡ್ಡು ಸಂಪಾದನೆ ಮಾಡ್ಬೋದು. ದಿನ ಒಂದು 10 ಸೀರೆ ಹಾಕಿದರೆ 500 ರೂಪಾಯಿ ಆರಾಮ್ಸೆ ಸಂಪಾದನೆ ಮಾಡ್ತೀರಾ ಮನೆಗಿದ್ದು ಊಟ. ಇದೆಷ್ಟು ಸಂಪಾದನೆ ಮಾಡ್ತೀವಿ. ಒಂದು 10 ಸೀರೆ ನೀವು, ನಾನಾದರೆ ಒಂದು 15 ನಿಮಿಷ ಅಂದ್ಕೊಳ್ಳಿ ಲಾಸ್ಟಿಗೆ, ಅಂದರೆ ಜಿಗ್ಜಾಗ್ಲಿಂತ ಹಿಡಿದು ನಾನು ಹೇಳ್ತಾ ಇರೋದು 15 ನಿಮಿಷ. ನೀವು ಹೊಸೊಬ್ಬರು ಒಂದು 1/2 an hour ಮಾಡಿರಿ. 1/2 an hour ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ಒಂದು 10 ಸೀರೆ ಮಾಡಿದ್ರೆ ನಿಮ್ಗೆ 500 ರೂಪಾಯಿ ನಿಮ್ಮ ಬಜೆಟಿಗೆ ಬಂತಲ್ಲ. ನೀವು ಇನ್ನೊಬ್ಬರ ಮೇಲೆ ಕೇಳಾರ್ದಂಗೆ, ಇನ್ನೊಬ್ಬರ ದುಡ್ಡು ಕೇಳಾರ್ದಂಗೆ ನೀವು ಆರಾಮಾಗಿ ನಿಮ್ಮ ಜೀವನ ಕೂಡ ನಡೆಸ್ಬೋದು. ಇನ್ನೊಂದು ಸೀರೆನೂ ತೊಗೊಂಡಿದ್ದೀನಿ ನೋಡಿರಿ ನಾನು. ಅದು ಸ್ವಲ್ಪ ಬಾರ್ಡ್ರ್ ಸ್ಯಾರಿ, ಇದು ತೆಳುವಿರೋ ಸ್ಯಾರಿ. ಅದಕ್ಕೆ ಒಂದು 5 ನಿಮಿಷ ವ್ಯತ್ಯಾಸ ಆಗುತ್ತೆ. ಅದಕ್ಕೆ 2 ಸ್ಯಾರಿನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಇದು ತುಂಬ ತೆಳುವಿದೆ, ಆರ್ಗಂಜಾ ಸ್ಯಾರಿ ಇದು. ನೀಟಾಗಿ ಬೇಗ ಮುಗಿಯುತ್ತೆ. ಸ್ಯಾರಿ ತೆಳುವಿದ್ದಂಗೆಲ್ಲ ಫಾಲ್ ತುಂಬ ಫಾಸ್ಟಾಗಿ ಹೋಗುತ್ತೆ. ಇನ್ನೊಂದು ಏನಂದರೆ, ನಿಮಗೆ ಫಾಲ್ ಹಾಕೋರಿಗೆ ಫಾಲು ಜಿಗ್ಜಾಗ್ ಅಂತ ಹೇಳೇ ಕೊಡ್ತಾರೆ. ಒಂದು ಸೈಡ್ ಜಿಗ್ಜಾಗು, 2 ಸೈಡ್ ಕೆಲವೊಂದು ಹೇಳ್ತಾರೆ. ಬಟ್ ಅವೆಲ್ಲ ಇಲ್ಲ ಮೇಡಮ್. 2 ಸೈಡು ಜಿಗ್ಜಾಗು ಫಾಲ್ಗೆ ಅದೆಲ್ಲ ಕಂಪೇರ್ ಮಾಡಬೇಡಿ. ಒಂದೇ ಸೈಡ್ ನಾವು ಸಾರಿ ಫಾಲ್ ಜಿಗ್ಜಾಗ್ ಅಷ್ಟು ಮಾತ್ರ ಹೇಳಬೇಕು. ಯಾಕಂದ್ರೆ ಕೆಲವೊಂದು ಜನ ಅದಕ್ಕೆ 5 ರೂಪಾಯಿ ಕಡಿಮೆ ಮಾಡಿರಿ, ಇದಕ್ಕೆ 5 ರೂಪಾಯಿ ಕಡಿಮೆ ಮಾಡಿರಿ ಅಂತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. 2 ಸಾರಿ ಜಿಗ್ಜಾಗ್ ಫಾಲ್ ಅಷ್ಟೇ. ಒಂದು ಸೈಡ 2 ಸೈಡ ಅದು ನಮ್ಗೆ ಬಿಟ್ಟಿರೋದು. ಅವ್ರು ಮಾತ್ರ ಅಮೌಂಟ್ ಅಷ್ಟೇ ಕೊಡಬೇಕಂತ ನೀವು ಫಸ್ಟೇ ಹೇಳ್ಬಿಡ್ಬೇಕು ಕಸ್ಟಮರ್ಗೆ. ಇದು ಈ ಥರ ನೀವು ಮಾತಾಡಬೇಕು ಕಸ್ಟಮರ್ ಹತ್ರ. ಇನ್ನು ಅಂಗಡಿಯವ್ರ ಹತ್ರ ಕೂಡ ಇಸ್ಕೊಬಂದ್ರೆ ಕೂಡ ಫಾಲು ನೀಟಾಗಿ ಹಾಕಿಬಿಟ್ಟು ಡೈಲಿ ಒಂದು 10 ಸೀರೆ ಹಾಕಿದರೆ ಒಂದು 500, 400 ಫಾಲ್ 10 ರೂಪಾಯಿ. ಫಾಲ್ ನಿಮ್ಮದಾದರೆ 65-70 ರೂಪಾಯಿ ತೊಗೋಬೋದು ನೀವು. ಬೆಂಗಳೂರು ಆದರೆ 80-90 ರೂಪಾಯಿ ಕೊಡ್ತಾರೆ ಒಂದು ಫಾಲ್ ಹಾಕೋಕ್ಕೆ. 25 ರೂಪಾಯಿ ಫಾಲ್ ಹಾಕಿದರೆ 90 ರೂಪಾಯಿ ಕೊಡ್ತಾರೆ ಫಾಲ್ ಹಾಕಿಕೊಟ್ರೆ. ನಾರ್ಮಲಾಗಿ ನಾನಾದರೆ ಫಾಲ್ ಕೊಟ್ಬಿಟ್ಟು 30 ರೂಪಾಯಿ ಕೊಡ್ತೀನಿ. ಜಿಗ್ಜಾಗಿಲ್ಲ ಏನಿಲ್ಲ, ಓನ್ಲಿ ಫಾಲ್ ಕೆಳಗೆ ಸ್ಟಿಚಿಂಗ್ ಮಾಡೋದು, ಮೇಲೆ ಹೆಮ್ಮಿಂಗ್ ಮಾಡೋದು, ಈ ಥರ ಇರುತ್ತೆ. ಈ ಥರ ಸಿಕ್ಕರೆ ಕೂಡ ನಿಮ್ಗೆ ಆದಾಯ ಅಂದರೆ ನಿಮ್ಮ ಪಾಕೆಟ್ ಮನಿ ಕೂಡ ನಿಮ್ಗೆ ಆರಾಮ್ಸೆ ಆಗುತ್ತೆ. ದಿನ ಒಂದು 300 ರೂಪಾಯಿ ಆದರೂ ತಿಂಗಳಿಗೆ 9,000 ರೂಪಾಯಿ ಆಯಿತು. ಈ ಥರ ಎಲ್ಲೋ ಹೋಗಿ ಏನೋ ಕೆಲಸ ಮಾಡೋ ಬದಲು ಒಂದು 2-3 ಗಂಟೆ ನಿಮ್ದಲ್ಲ ಅಂತಂದರೆ ಫಾಲ್ ಹಾಕಿ ಜೀವನ ಆರಾಮಾಗಿ ಮಾಡ್ಬೋದು ನಿಜವಾಗ್ಲೂ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಯಾಕೆ ಇಷ್ಟು ಸಣ್ಣ ಕೆಲಸ ಕೂಡ ಕೂತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಎಲ್ಲ ಕೆಲಸ ಯಾವ ಕೆಲಸನೂ ಕಡಿಮೆ ಅಲ್ಲ. ಎಲ್ಲ ಕೆಲಸಗಳು ಇಂಪಾರ್ಟೆಂಟೇ ಇರ್ತವೆ. ಸಣ್ಣದು ದೊಡ್ಡದಂತ ಕೆಲಸ ಒಳಗಡೆ ಇರಲ್ಲ. ದೊಡ್ಡ ಟೈಲರ್ ಆದ್ರೇನು, ಸಣ್ಣ ಟೈಲರ್ ಆದ್ರೇನು, ಯಾವ್ದಾದ್ರೂ ಮಾಡೋ ಕೆಲಸಗಳು ಎಲ್ಲ ಇವೆ. ದೊಡ್ಡ ಟೈಲರ್ ಆದರೆ ಬ್ಲೌಸ್ ಕಟಿಂಗ್ ಮಾಡ್ತಾನೆ, ಸ್ಟಿಚಿಂಗ್ ಅವನು ಸ್ಟೆಪ್ ಬೈ ಏರ್ಕೊಂಡು ದೊಡ್ಡ ಟೈಲರ್ ಆಗಿರ್ತಾರಲ್ವ. ಯಾರಾದರೆ ಕೂಡ ನೀವೂ ಅಷ್ಟೇ. ಇವತ್ತು ಫಾಲ್ ಹಾಕ್ತೀರಾ, ಉಕ್ಸ್ ಹಾಕ್ತೀರಾ, ಎಮ್ಮಿಂಗ್ ಮಾಡ್ತೀರಾ, ಮತ್ತು ಉಕ್ಸ್ಗೆ ಕಾಜಾಗಳು ಮಾಡ್ತೀರಾ. ಈ ಥರ ಆಗಿಬಿಟ್ಟು ನೀವು ಟೈಲರ್ ಆಗ್ಬೋದು. ಫ್ಯೂಚರಲ್ಲಿ ಯಾರು ಭವಿಷ್ಯತ್ತು ಯಾರು ನೋಡೋಕೆ ಹೋಗ್ಯಾರ ಹೇಳಿ. ನೀಟಾಗಿ ಕಲ್ತ್ಕೊಂಡ್ರೆ ನಿಮಗೂ ಒಂದು ಉಪಾಯ, ಒಂದು ನಿಮ್ಮದೇ ಮನೆ ಕುಂತು ನಿಮ್ಮದೊಂದು ಆದಾಯ ಆಗುತ್ತೆ ಅನ್ನೋದು ಉದ್ದೇಶ ನಂದು. ಅದಕ್ಕೇ 2 ಸಾರಿ ಫಾಲ್ಸನ್ನು ಅಂದರೆ ಸ್ವಲ್ಪ ವೀಡಿಯೋ ನಾನು ಮಿಡಲಲ್ಲಿ ಕಟ್ ಮಾಡಿದ್ದೀನಿ. ಯಾಕಂದರೆ ಫುಲ್ಲು ಲಾಂಗು, ತುಂಬ 1/2 an hour. ಇದಕ್ಕೊಂದು 15, ಅದಕ್ಕೊಂದು 15 ಅರ್ಧ ಗಂಟೆ ಮೇಲೆ ಹೋಗುತ್ತೆ ವೀಡಿಯೋ. ಅಷ್ಟು ಲಾಂಗ್ ಯಾರು ನೋಡೋಲ್ಲ. ಸೊ ನಾನು ಮಿಡಲಲ್ಲಿ ಕಟ್ ಮಾಡಿ ನಿಮಗೆ ಮೇನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಕಲ್ಕೊತೀರಿ ಅನ್ಕೊತಾ ಇದ್ದೀನಿ. ನಿಮ್ಗೆ ಏನಾನ ಬೇಕು, ಈ ಕಟಿಂಗ್ ಬೇಕು ಅಂದರೆ ಒಂದೇ ಸರ್ತಿ ಒಂದೊಂದು ಕಟಿಂಗ್ ಅಂದರೆ ಒಬ್ರೊಬ್ರು ತೋರ್ಸೋಕ್ಕಾಗಲ್ಲ. ಕೆಲವೊಂದು ಜನ 32 ಕಟಿಂಗು, 32 ಬ್ಲೌಸ್ದು
ಮತ್ತು 44 ಸೈಜ್ ಈ ಥರ ಹೇಳ್ತಾ ಇದ್ದಾರೆ. ಅದೂ ತೋರಿಸ್ತೀನಿ ಖಂಡಿತವಾಗಿ. ಯಾಕಂದರೆ ನನಗೆ ಒಂದೊಂದು ಕಟಿಂಗ್ ತೋರ್ಸೋಕ್ಕಾಗಲ್ಲ. ನನ್ನ ಕಸ್ಟಮರ್ಸ್ ಬರ್ತಾರಲ್ಲ ನಿಮ್ಮ ಸೈಜ್ಗಳಲ್ಲಿ, ಆವಾಗ ಖಂಡಿತ ಆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಈ ಥರ ಲಾಸ್ಟಿಗೆ ಬಂದಮೇಲೆ ಈ ಥರ ಲಾಸ್ಟಿಗೆ ಗಂಟು ಹಾಕ್ಕೊಂಡು 1-2 ಸರ್ತಿ ನೋಡಿಕೊಂಡು ಅದನ್ನು ಗಂಟು ಮಾಡಿಬಿಟ್ಟು, ಅಂದರೆ 1-2 ಸರ್ತಿ ಅದು ರಫ್ ಮಾಡ್ತೀವಲ್ಲ ಆ ಥರ ರಫ್ ಮಾಡಬಾರ್ದು. ಇದಕ್ಕೆ 1-2-3 ಸರ್ತಿ ನಾಟ್ ಹಾಕ್ಬಿಟ್ಟು ಕಟ್ ಮಾಡ್ಕೋಬೇಕು ಥ್ರೆಡ್ನ. ಇದು ಫೈನಲ್ ಇದರದ್ದು. ಸಾರಿ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಜಿಗ್ಜಾಗ್ ಮಾಡಿ, ಐರನ್ ಕೂಡ ಕೆಡಬಾರ್ದು ಸಾರಿನಲ್ಲಿ. ಯಾಕಂದರೆ ಸಾರಿ ಎಲ್ಲ ಒಂಥರ ಮುದ್ದೆ ಮಾಡ್ದಂಗೆ ಮಾಡಬಾರ್ದು. ಸಾರಿ ಆಗಲಿ, ಬ್ಲೌಸ್ ಮೆಟೀರಿಯಲ್ ಯಾವುದೇ ಆಗಲಿ, ಚಿಕ್ಕ ಮಕ್ಕಳು ಒನ್ ಡೇ ಬೇಬಿ ಇರುತ್ತಲ್ಲ, ಅದರ ಮಕ್ಕಳನ್ನ ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಆ ಥರ ಹ್ಯಾಂಡಲ್ ಮಾಡಬೇಕು. ನೀಟಾಗಿ ಫೋಲ್ಡ್ ಮಾಡಿದ್ಮೇಲೆ ಲಾಸ್ಟ್ ಲುಕ್ಕಿಂಗ್ ಇದು ನೋಡಿರಿ. ಇವತ್ತಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಎಲ್ಲ ಸಿಸ್ಟರ್ಸು ಏನು ಕಾಮೆಂಟ್ ಮಾಡ್ತೀರಾ, ನಿಮ್ಮ ಕಾಮೆಂಟ್ಗೆ ವೇಟ್ ಮಾಡ್ತಾ ಇರ್ತೀನಿ. ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಯಾಕಂದರೆ ನಿಮ್ಮ ಅದರಲ್ಲಿ ಯಾರನ್ನ ಹೊಸೊಬ್ಬರು ಮಿಷಿನ್ ಕಲಿಯರಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.